ಒಂದಷ್ಟು ವಿಡಿಯೋಗಳು ಮಾಡ್ತಾರೆ ಸೌಜನ್ಯ ಕೇಸ್ ವಿಚಾರವಾಗಿ. ಅಣ್ಣ ಬೇಕಿದ್ರೆ ನನ್ನ ಬಗ್ಗೆ ಮಾತಾಡೋದನ್ನ ಸ್ಕಿಪ್ ಮಾಡ್ಬೋದಾಗಿತ್ತು, ಆದ್ರೆ ಏನೇನೋ ಮಾತಾಡ್ತಾನೆ. ಸ್ಟಿಲ್ ನಾನು ಅದನ್ನ ಫರ್ಗಿವ್ ಮಾಡ್ತೀನಿ, ಬಿಡು ಹೋಗ್ಲಿ, ಅವ್ನ್ ಏನೇನೋ ಮಾತಾಡ್ತಾನೆ, ಎದಕ್ ತಲೆ ಕೆಡ್ಸ್ಕೊಳ್ಳೋದು ಬಿಡು ಅಂತ ನಾನು ಅಗೇನ್ ಬಿಟ್ಟು ಹಾಕ್ತೇನೆ. ಆದ್ರೆ ನನ್ಗೆ ಅದ್ ಎಲ್ಲೋ ಡೀಪ್ ಡೌನ್ ಒಳಗಡೆ ಕೂತ್ ಬಿಟ್ಟಿತ್ತು. ಆ ಚೆಸ್ಟ್ ಅಲ್ಲಿ ಇರೋದನ್ನ ಯಾವತ್ತಾದ್ರೂ ಒಂದಿನ ಹೊರಗಡೆ ಹಾಕ್ಲೇಬೇಕು ಅಂತ ಇತ್ತು. ಇವತ್ ಯಾಕೋ ನನಗೆ ವಿಡಿಯೋ ಮಾಡದೆ ಇರೋಕ್ ಆಗ್ತಿಲ್ಲ. ನನ್ಗೆ ಆ ಇಂಟರ್ವ್ಯೂ ಅಲ್ಲಿ ಅವ್ನು ನನ್ ಬಗ್ಗೆ ಹೇಳಿದಕ್ಕೆ ಏನ್ ಬೇಜಾರಿಲ್ಲ, ಆದ್ರೆ ಅಲ್ಲಿ ಕಮಿಂಗ್ ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್, ಒನ್ ಆಫ್ ದ ಟಾಪ್ ಕ್ರಿಯೇಟರ್ ನಾನೊಬ್ಬ ಇದ್ದೀನಿ. ಏನ್ ಹೇಳಿದೆ? ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ನಾನು ಒಬ್ನು ಇದ್ದೀನಿ ಅಂತೆ. ಗುರು, ಫಸ್ಟ್ ಆಫ್ ಆಲ್ ಇಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಅಂತ ಯಾರು ಇಲ್ಲ. ಎಲ್ರು ಟಾಪ್ 1. ಎಲ್ರು ಅವ್ರವ್ರ ಜಾನ್ರದಲ್ಲಿ ಕಿಲ್ ಮಾಡ್ತಿದಾರೆ. ಲಿಟ್ರಲಿ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬೆಳೀತಾ ಇರೋದನ್ನ ನೋಡಿ ಸಖತ್ ಖುಷಿ ಆಗ್ತಾ ಇದೆ. ಹೊಸ ಆಡಿಯನ್ಸ್ ಸೇರ್ಕೊಳ್ತಿದೆ. ಈಗ ಎಲ್ಲೋ ಯೂಟ್ಯೂಬರ್ಸ್ ಒಂದ್ ರೇಂಜ್ ಅರ್ನ್ ಮಾಡ್ತಿದ್ದಾರೆ ಅಂತ ಖುಷಿ ಆಗ್ತಿದೆ.